ಅಲ್ಲಿ ಮೀನು ಹಿಡಿತವ್ರೆ. ಓಂ ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಓಡು ರಾಕಿ ಗೈಸ್ ನೋಡಿ, ಇವಾಗ ಚಕ್ನ ತಿನ್ನಕ್ ಬಂದಿದೀವಿ. ಗೈಸ್ ಕಬ್ಬಿಣಿ ಕರ್ಕೊಂಡು ಹೋಗ್ತೀನಿ ಕಬ್ಬಿಣಿಗೆ ಅಂದ್ಬಿಟ್ಟು ನಮ್ಮನ್ನ ನೋಡಿದ್ರೆ ನಂಜುಂಡ್ ಕರ್ಕೊಂಡ್ ಬಂದವ್ರಿ. ಡೋಂಟ್ ಟಾಕ್ ಲೈಕ್ ದಟ್. ನಾವು ಕಬ್ಬಿಣಿಗೆ ಹೋಗೋಣ ಅಂತ ಅನ್ಕೊಂಡಿದ್ದು ಗೈಸ್. ನೋಡಿದ್ರೆ ನಮ್ಮ ನಂಜುಂಡೇಶ್ವರ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಈ ಕಾಲು ತೊಳ್ಕೊಂಡು ಹೋಗೋಣ. ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಅಷ್ಟೇ. ನೋಡು ಗಂಗೆನೂ ಕರ್ಸ್ಕೊಂಡ್ಬಿಟ್ಟು ಸೋಪ್ ಹಾಕಿ ಕುಂಕುಮ ಹಾಕಿ ತೊಳೆದಿದ್ದಾರೆ. ನೀರಿಗೆ ಸೋಪ್ ಹಾಕಿ ತೊಳೆದ್ಬಿಟ್ಟವ್ರಂತೆ. ಅವ್ರು ಮಾತಾಡ್ತೀನಿ. ಅಮ್ಮ ಬೇಡ ಬೇಡ ಬೀಳ್ಬೇಡ. ಸೂರ್ಯ ಈ ಸೈಡ್ ಅವನ ಮಮ್ಮಿ. ಸೂರ್ಯ ಇನ್ನೊಬ್ಬ ಹಂಗೋಗ್ತಾವನ. ಸೂರ್ಯ ದೇವಾಯ ನಮಃ. ಅಲ್ಲಿ ಮೀನು ಹಿಡಿತವ್ರೆ. ಮೀನು ಹಿಡಿತಾರೆ ಅದೆಲ್ಲ. ಅದು ಬೇಡಣ, ಪರವಾಗಿಲ್ಲ ಹೋಯ್ತೀವಿ. ಇವ್ರಿಗೆ ಇವಾಗೇ ನನ್ಗೆ ಗೊತ್ತಾಗ್ತದೆ. ಬಳಿರೋಣ ಹೇಳ್ತೀನಿ. ಅನ್ನ ಕಲ್ತವ್ರೆ. ನಾನು ಡಾಟ್ ಇಡ್ರಿ. ಹರ ಹರ ಮಹಾದೇವ್. ಓಂ ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಅಮ್ಮ ಮಗ ಸರಿಯಾಗವ್ರೆ. ಅವ್ರಿಗೆ 10 ರೂಪಾಯಿ ಕೊಡ. ಅವ್ರಿಗೆ 10 ರೂಪಾಯಿ ಕೊಡ. ಚೇಂಜ್ ಇಲ್ಲ ಕಣ್ಲಾ. ಅಲ್ಲಿಗೆ ಏನಿಲ್ವಾ? ಎಲ್ಲ ಬರೀ 50 ರೂಪಾಯಿ ಬೇಡ ಹೇಗಾಯ್ತು ಸರ್ ದರ್ಶನ? ಸಖತ್ತಾಗಾಯ್ತು. ಎಲ್ಲ ಕಡೆ ಹೋದ ಕಡೆ ಎಲ್ಲ ಮುಂದೆ ಕರ್ಕೊಂಡೋಗಿ ದೇವ್ರಿಗೆಲ್ಲ ಕರ್ಸ್ಕೊಂಡಿದ್ದಾರೆ. ಒಳ್ಳೆ ಖುಷಿ ಆಯಿತು. ಸೂಪರ್ ಆಗಿತ್ತು. ನಮ್ಮ ಗುರುಗಳನ್ನ ಕೇಳಿ ಹರ ಹರ ಮಹಾದೇವ್. ಎಲ್ಲ ಶಿವನ ಮಹಿಮೆ. ಬರ್ತಿದ್ದಂಗೆ ಹಂಗೆ ಅದು ಹೆಂಗೆ ವೈಬ್ರೇಷನ್ನೇ ಹೇಳೋಕ್ಕಾಗ್ತಾ ಇಲ್ಲ. ಬೇರೆ ಫೀಲ್. ಅದು ಕ್ಲೋಸಿಂಗ್ ಟೈಮಲ್ಲಿ ಇನ್ನೊಂದು 5 ನಿಮಿಷ ಇದೆ ಅಂದಾಗ ಮಹಾಮಂಗಳಾರತಿ ಟೈಮ್ ಸಕ್ಕತ್ತಾಗಿತ್ತು. ದರ್ಶನ ಮಾತ್ರ ಅದ್ಭುತ. ಗೈಸ್ ದರ್ಶನ ಮಾತ್ರ ಕ್ರೇಜಿ ಲೆವೆಲ್ಗಾಗಿ ಇವಾಗ ಬಂದು ಎಳ್ಳೀರು ಕುಡಿತಿದ್ದೀವಿ. ಸಾಕಾಗೈತೆ. ಬಂದವರೆಲ್ಲ ನಿನ್ನೆ ಸಹ ತಗೋಬೇಕು ಎಳ್ಳೀರು. ಹೋಗಿ ನಿಮ್ಮ ಮಾಸ್ಟರ್ ಹತ್ರ ಓಡು ರಾಕಿ. ಕಮಾನ್. ಅಯ್ಯೋ ಇದು ಸಕ್ಕದಾಗಿ ಬೆಳ್ತಿದೆ ಅಣ್ಣ. ಏನೇ ಅದು ಆ ಕುದುರೆಗಿಂತ ಈ ಕುದುರೆ ಒಳ್ಳೆ ಕೊಡ್ತೀರಾ? ರಾಕಿ ಅಂತ ಇದ್ರ ಹೆಸರು ರಾಕಿ. ಸಕ್ಕತ್ತಾಗೈತೆ. ಫೋಟೋ ತೆಗಿಯೋದು. ನಾನು ರಾಕಿನ ಮೀಟಿಂಗ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್. 2 ಸಲ ರಾಕಿ ನನ್ನ ಜೊತೆ ಫುಲ್ ಕ್ಲೋಸ್ ಆಗಿದ್ದಾನೆ. ನಮ್ಮ ಅಣ್ಣನ ಮೇಲೆ ಕುಂತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಗೆ ತೆಗಿತೀರಾ?
ಗೈಸ್ ಇವಾಗ ನಾವು ನಂಜುಂಡೇಶ್ವರ ಮುಗಿಸ್ಕೊಂಡು ಡೈರೆಕ್ಟಾಗಿ ಎಲ್ಲಿ ಬಂದಿದ್ದೀವಿ ಅಂದರೆ ವೇಣುಗೋಪಾಲ್ ಸ್ವಾಮಿ ಟೆಂಪಲಲ್ಲಿದ್ದೀವಿ. ಈ ಟೆಂಪಲ್ಲು ಬಗ್ಗೆ ನಮ್ಮ ಅಣ್ಣ ಈ ಟೆಂಪಲ್ ಎಲ್ಲ ನೋಡಿ ಹಂಗೆ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ. ಈ ಟೆಂಪಲ್ ಬಗ್ಗೆ ನಮ್ಮ ಅಣ್ಣ ಒಂದು ಭಯಂಕರ ಹಿಸ್ಟ್ರಿ ಹೇಳ್ತಾನಂತೆ, ಕೇಳಿ ಗೈಸ್. ತಲೆಗೆ ಬಿಡ್ತಾನಂತೆ, ತಲೆಗೆ ಬಿಡ್ತಾನಂತೆ ಕೇಳಿ. ಫಸ್ಟು 1930 KRS ಕಟ್ಟಬೇಕಾದ್ರೆ ವಿಶ್ವೇಶ್ವರಯ್ಯ ಅವರಿಗೆ 905ರಲ್ಲಿ ಕೊಟ್ಟಿದ್ರು. 930 ಯಾವಾಗ KRSನ ನಿರ್ಮಾಣ ಮಾಡಬೇಕಾಗಿತ್ತು, ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗಿತ್ತು. ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆದಾಗ ಏನಾಗಿತ್ತು, ಕನ್ನಂಬಾಡಿ ಅಂತ ಊರಿತ್ತಿದ್ದು. ಆ ಕನ್ನಂಬಾಡಿ ಊರಲ್ಲಿ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು. ಈ ದೇವಸ್ಥಾನ ಮುಳುಗೋಗುತ್ತೆ ಅಂತ ಫಸ್ಟೇ ಅವ್ರಿಗೆ ಪ್ರೆಡಿಕ್ಟ್ ಮಾಡಿದ್ರು, ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಮುಳುಗುತ್ತೆ ಅಂತ. ಆಗ ಏನಾಯ್ತು, 2000 ಟೈಮ್ ಅಷ್ಟು 2000 ಡ್ಯಾಮ್ ಎಲ್ಲ ಕಟ್ಟಾದ್ಮೇಲೆ ದೇವಸ್ಥಾನ ಸಮೇತ ಊರು ಮುಳುಗೋಯ್ತು. ಆ ಮುಳುಗ್ದಾಗ ಕೃಷ್ಣದೇವರ ಮುಮ್ಮಡಿ ಕೃಷ್ಣದೇವರಾಯ ಅಂತ ಇದ್ರು. ಮುಮ್ಮಡಿ ಯಾರವರು, ಅವ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಇರೋ, ಕೃಷ್ಣರಾಜ ಒಡೆಯರ್. ಆ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್ 3 ಅವರು ಏನು ಮಾಡಿದ್ರು, ಈ ದೇವಸ್ಥಾನ ಈ ಮುಳುಗುತ್ತಲ್ಲ ಅಂದ್ಬಿಟ್ಟು ಅದನ್ನ ಒಂದು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂದ್ಬಿಟ್ಟು ಹೊಸ ಕನ್ನಂಬಾಡಿ ಅಂತ ಊರನ್ನ ಸೃಷ್ಟಿ ಮಾಡಿದ್ರು. ಹಳೆ KRS ಬೇರೆ, ಹೊಸ ಕನ್ನಂಬಾಡಿ ಬೇರೆ. ಈ ಹೊಸ ಕನ್ನಂಬಾಡಿಲಿ ಏನಾಯಿತು, 2000ರಲ್ಲಿ ಅರೌಂಡ್ 2003, 2004 ಏನಾಯಿತು, ದೇವಸ್ಥಾನ ಕಾಣಿಸ್ಕೊಂತು. ಈ ನೀರು ಲೆವೆಲ್ ಕಮ್ಮಿ ಆದಾಗ, ಬರಗಾಲ ಬಂದು ಡ್ರಾಟಿಂದ ನೀರು ಲೆವೆಲ್ ಕಮ್ಮಿ ಆದಾಗ ದೇವಸ್ಥಾನ ಕಾಣಿಸ್ಕೊಂತು. ದೇವಸ್ಥಾನ ಕಾಣಿಸ್ಕೊಂಡ್ಮೇಲೆ ಏನಾಯಿತು, 2011 ಅಷ್ಟೊತ್ತಿಗೆ ಇಲ್ಲಿದ್ದ ಆ ದೇವಸ್ಥಾನದಲ್ಲಿ ಇದ್ದಿದ್ದಂತಹ ಮೂಲ ವಿಗ್ರಹ ಗೋಪಾಲ ಸ್ವಾಮಿ, ಆ ಗೋಪಾಲ ಸ್ವಾಮಿ ಮೂಲ ವಿಗ್ರಹ ತಗೊಂಡು ಅಲ್ಲಿದ್ದ ಆ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಿದ್ದಂಥ ಕಲ್ಲುಗಳನ್ನೆಲ್ಲ ತಗೊಂಡು 2011 ಅಷ್ಟೊತ್ತಿಗೆ ಅದೇ ಕಲ್ಲುಗಳನ್ನ ಪಾಲಿಷ್ ಮಾಡಿ ರೀಪ್ಲೇಸ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿದ್ರು. ಯಾರು, ಹರಿಕೋಡೆ ಅವರು. ಹರಿಕೋಡೆ ಅವರ ಕೊಡುಗೆಯಿಂದ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿದೆ. ಇವಾಗ ತುಂಬ ಅದ್ಭುತವಾಗಿ ಒಳ್ಳೆ ಪ್ರವಾಸಿಗರ ತಾಣ ಆಗಿದೆ. ಇದಕ್ಕೆಲ್ಲ ಕೊಡುಗೆ ಹರಿಕೋಡೆ ಅವರಿಗೆ. ಇಲ್ಲಿ ಸ್ಟೋನ್ ಚಾರಿಯಟ್ ಇದೆ. ಈ ಸ್ಟೋನ್ ಚಾರಿಯಟ್ ಬಂದ್ಬಿಟ್ಟು ಸೋಮನಾಥಪುರದಲ್ಲಿರುವಂತಹ ಚೆನ್ನಕೇಶ್ವರ ದೇವಸ್ಥಾನ ರೆಪ್ರೆಸೆಂಟ್ ಮಾಡುತ್ತೆ. ಸಿಮಿಲರ್ ಆರ್ಕಿಟೆಕ್ಚರ್ ಇಂದ ಮಾಡಿರ್ತಾರೆ. ಅದನ್ನ ತೋರ್ಸಲ್ಲಿ, ಅದೇ ಅಲ್ಲಿ ಗೈಸ್, ಅದೇ ಇದು ಫುಲ್ಲು KRS. ಇವೆಲ್ಲ ವಿಷಯ ಹೇಳ್ಕೊಟ್ಟಿದ್ದೀವಿ ಇವನಿಗೆ. ಯಾರು ಅಂದ್ರೆ ನಾನೇ. ರಾತ್ರಿ ಎಲ್ಲ ನಾನು ಕ್ಲಾಸ್ ತಗೊಂಡು 9 ಗಂಟೆಯಿಂದ 10 ಗಂಟೆ ತನಕ ಟ್ಯೂಷನ್ ಕೊಟ್ಟಿದ್ದ. ಕ್ಲಾಸ್ ನೈಟ್ ಎಲ್ಲ ಕ್ಲಾಸ್ ತಗೊಂಡು ಇವಾಗ ಬಂದು ಇವನಿಗೆ ಹಿಂಗೆ ಮಾತಾಡಂತ ಬಿಟ್ಟಿರೋದು ಗೈಸ್. ನೋಡಿ ಹೆಂಗೆ ಹೋಗ್ತಿದ್ದಾನೆ. ನೀರೊಳಗೆ ಬಂದೆ. ಬ್ರೋ ಈ ಕಡೆ ಬನ್ನಿ ಬ್ರೋ ನಾಚ್ಕೋತಾವ್ರೆ. ಗೈಸ್ ಟೈಮ್ ಬಂದು 5:15. ಎಲ್ಲಿದ್ದೀವಿ ಅಂತ ಗೆಸ್ ಮಾಡಿ. ಕಣ್ ಕೆಳಗ್ ಬಿಡು, ಕಣ್ ಕೆಳಗ್ ಬಿಡು. ಏನು ಇವ್ನು ಮನ್ಮಥ ರಾಜ ಹುಡ್ತಾನೆ, ಇವನಿಗೆಲ್ಲ ಮನ್ಮಥನ ಥರ ಹುಟ್ಬಿಟ್ಟವನೇ ಅನ್ನೋ ಥರ ಬಿಡಪ್ಪು. ನಿನ್ನ ಕಣ್ಣು ಹಿಂಗೆ ಎತ್ತಬೇಡ. ನಾನು ಹಿಂಗೆ ಎತ್ತುತ್ತೀನೋ ಇದು ಹಿಂಗೆ ಎತ್ತುತ್ತೀನೋ ಏನೋ. ಗೈಸ್ ಇವಾಗ ನಾವು ದಿ ಕಾಂತಾರ ಅನ್ನೋ ಹೋಟ್ಲಲ್ಲಿದ್ದೀವಿ. ದಿ ಕಾಂತಾರ ಅನ್ನೋ ಹೋಟೆಲ್ ಬಂದು, ಕಾಂತಾರ ಅನ್ನೋದು ಒಂದು ದೇವ್ರ ಮೂವಿ, ದೇವ್ರದ್ದು. ಬಟ್ ಈ ಹೋಟೆಲಲ್ಲಿ ನಾನ್ ವೆಜ್ ಇದೆ. ಇದು ನ್ಯಾಯನ? ದೈವಕ್ಕೆ ನಾನ್ ವೆಜ್ ಇಡ್ತಾರಂತೆ. ಇವನ್ನ ಕಲ್ಲಲ್ಲಿ ಒಟ್ಟು ಸಾಯಿಸ್ಬೇಕು ಗೈಸ್. ಫಸ್ಟ್ ಇಂಥ ಹೋಟ್ಲಿಗೆ ಬಂದು ನಾನ್ ವೆಜ್ ಆರ್ಡ್ರ್ ಮಾಡ್ತಾರಲ್ಲ, ಇಂಥವ್ರು ಬಂದು ಫಸ್ಟು ಇಂಥವ್ರು ಹೊಡಿಬೇಕು ಗೈಸ್. ಬನ್ನಿ ನಾವಿವಾಗ
ಚಿಕನ್ನು ಮಟನ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಮಟನ್ ಆರ್ಡರ್ ಮಾಡಿಲ್ಲ, ಚಿಕನ್ ಆರ್ಡರ್ ಮಾಡಿದ್ದೀವಿ ತಿನ್ನೋಣ. ಆ್ಯಂಡ್ ಮೋರ್ ಓವರ್ ಈ ಪೂಜಾರಪ್ಪ ನೋಡಿ ಗೈಸ್, ಈ ಪೂಜಾರಪ್ಪ ಇಟ್ಕೊಂಡು ಇರಿ ಫ್ಯಾನ್ಸ್ ಪೂಜಾರಪ್ಪ ತೋರಿಸು. ಈ ಪೂಜಾರಪ್ಪ ವೆಜ್ಜು ಗೈಸ್, ಈ ಪೂಜಾರಪ್ಪಂಗೆ ವೆಜ್ಜು. ಮತ್ತು ಇಲ್ಲಿ ಹಿಂಗೆ ಪಕ್ಕದಲ್ಲಿ ಹೋದ್ರೆ ಇಲ್ಲೊಂದು ಚಾಕ್ನ ಇದೆ ಗೈಸ್. ಅಲ್ಲೇನು ಮಾಡ್ತಾನೆ ಅವನು ಪಾಪ ಚಾಕ್ನದ ಹತ್ರ? ಇಲ್ಲೇ ಅದಕ್ಕೆ ತಿನ್ಕಾನಿರ ಚಾಕ್ನ ಅನ್ನೋದು ನೀವೇನು ಇಳಿಯಲ್ಲ ಗೈಸ್. ಅಲ್ಲಿ ಚಾಕ್ನ ತೋರಿಸ್ತೀನಿ, ನೀವು ಚಾಕ್ನ ನೋಡಿದ್ರೆ ಕಳ್ದೋಗ್ತೀರ ಗೈಸ್. ಚಾಕ್ನ ತಿನ್ಬಿಟ್ಟು ಅವ್ನಿಗೆ ಎದೆ ಹೊಡೆದೋಯ್ತು, ಅವ್ನು ಎದೆ ಹೊಡ್ಕೊಂತವ್ನೆ ಗೈಸ್. ಹೋಗಿ ಈಗ ಚಾಕ್ನ ತಿನ್ಬಿಟ್ಟು, ಚಾಕ್ನದಲ್ಲಿ ಬರೀ 1 kg ಬೀಜ ತಿನ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಫಸ್ಟ್ ಇಲ್ಲಿ ಲೈಟಾಗಿ ತಿನ್ಕೊಂಡು ಹೋಗಿ ಆಮೇಲೆ ಬೀಜ ತಿನ್ಬಿಟ್ಟು ತಿನ್ಬೋದಿರ. ಜನ ಖಾಲಿ ಹೊಡಿತಾರೆ ಗೈಸ್, ಖಾಲಿ ಹೊಡಿತವ್ರು ಜನ, ಆದ್ರೂ ಪರವಾಗಿಲ್ಲ. ನೋಡಿ ಕಾಂತಾರ ಹೋಟೆಲ್, ಇವರೇ ಗೀತಾ ಆಂಟಿ. ಗೈಸ್ ನೋಡಿ ಮಧ್ಯಾಹ್ನದಿಂದ ಊಟ ಇಲ್ಲ, ಇವಾಗ ಸಿಕ್ಕಿರೋದು ನಮಗೆ ಕಾಂತಾರ ಹೋಟೆಲಲ್ಲಿ ಚಿಕನ್ ಲಾಲಿಪಾಪ್. ಥ್ಯಾಂಕ್ ಯು ಭಯ್ಯ. ಕನ್ನಡ ಮಾತಾಡು, ಕಾಂತಾರ ಹೋಟೆಲ್ ಇದೆಯಾ? ಅವನು ಕನ್ನಡ ಬರಲ್ಲ. ಗೈಸ್ ನೋಡಿ ಇವಾಗ ಚಾಕ್ನ ತಿನ್ನಕ್ಕೆ ಬಂದಿದ್ದೀವಿ. ಬಿಸಿ ಬಿಸಿ ಚಾಕ್ನ ಅವ್ರು ನೋಡಿ ಅಲ್ಲೇ ಕಾರಲ್ಲಿ VIPಸ್ನೆಲ್ಲ ಕಾರಲ್ಲಿ ಕುಣಿಸ್ಬಿಟ್ಟು ನಾನು ಬಂದಿದ್ದು ಚಾಕ್ನ ಮಾಡ್ತಿದ್ರು. ನೋಡ್ರಿ ಅಣ್ಣ ಹೆಂಗವ್ರೆ. खत्म, बाय बाय, टाटा, गुड बाय, गया.